ಇನ್ನು ಕರ್ನಾಟಕದ 2 ಬೈ ಎಲೆಕ್ಷನ್ಗಳಲ್ಲಿ ಗೆದ್ದ ಬಳಿಕ ಸಿಎಂ ಸಿದ್ದರಾಮಯ್ಯ ಸೇಫ್ ಮೂಡಲಿದ್ದಾರೆ. ಅಧಿಕಾರ ಹಂಚಿಕೆ ಸಮರ ಮುಗಿದೇ ಹೋಯಿತು ಅನ್ನುವಂತೆ ನಿರಾಳರಾಗಿದ್ದು ಮುಖ್ಯಮಂತ್ರಿಗಳ ಮನದಾಳದ ಗುಟ್ಟೇನು ಈ ವರದಿನ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನಕ್ಕೆ ಬಿತ್ತ ತೆರೆ. ಬೈ ಎಲೆಕ್ಷನ್ ರಿಸಲ್ಟ್ ಬಳಿಕ ಸಿದ್ದರಾಮಯ್ಯ ಕೂಲ್. ನಿನ್ನೆ ಹೊರಬಿದ್ದ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಫಲಿತಾಂಶ ಕಾಂಗ್ರೆಸ್ ಸರ್ಕಾರದ ವಿಶ್ವಾಸವನ್ನು ಹೆಚ್ಚಿಸಿದೆ. ಮಹೇಶ್ ಮೇಟಿ ಮತ್ತು ಸಮರ್ಥ ಶಾಮನೂರು ಬಿಜೆಪಿ ಅಭ್ಯರ್ಥಿಗಳ ವಿರುದ್ಧ ಗೆದ್ದು ಬಿಗಿದ್ದು ಸಿಎಂ ಸಿದ್ದರಾಮಯ್ಯಗೆ ಹೊಸ ಹುಮ್ಮಸ್ಸು ತೋರಿದಂತಿದೆ. ಕುರ್ಚಿ ಕದನ ಮುಗಿದೇ ಹೋಯಿತು ಅನ್ನುವಷ್ಟು ಸಿಎಂ ಖುಷಿಯಾಗಿದ್ದಾರೆ ಎನ್ನಲಾಗ್ತಾ ಇದೆ. ಹೌದು, ದಾವಣಗೆರೆ ಬಾಗಲಕೋಟೆಯ ಬೈ ಎಲೆಕ್ಷನ್ ಫಲಿತಾಂಶ ಸಿಎಂ ಸಿದ್ದರಾಮಯ್ಯನವರ ಕುರ್ಚಿ ಅಲ್ಲಾಡಿಸಲಿದೆ ಅನ್ನೋ ಚರ್ಚೆ ಕೂಡ ಜೋರಾಗಿತ್ತು. ಮೇ 4 ಮತ್ತು ಮೇ 15, ಮೇ 20ರ 3 ಡೆಡ್ಲೈನ್ಗಳ ಜೋರು ಗುಲ್ಲೆಬ್ಬಿತ್ತು. ಈ ನಡುವೆ ಕಾಂಗ್ರೆಸ್ನ ಹಿರಿಯ ಶಾಸಕರು ಸಂಪುಟ ವಿಸ್ತರಣೆ ಮಾಡಿ ನಮ್ಮನ್ನ ಮಂತ್ರಿ ಮಾಡಿ ಅಂತ ದೆಹಲಿಗೂ ಕೂಡ ಹೋಗಿ ಬಂದಿದ್ರು. ಆದರೆ 2 ಕ್ಷೇತ್ರಗಳ ಫಲಿತಾಂಶ ಹೊರಬೀಳ್ತಾ ಇದ್ದಂತೆ ಮತ್ತೆ ದೆಹಲಿಗೆ ಹೋಗ್ತೀವಿ ಎಂದಿದ್ದ ಶಾಸಕರು ಯಾಕೋ ಏನೋ ಸೈಲೆಂಟ್ ಆಗಿಬಿಟ್ರು. ಅತ್ತ ಕಾಂಗ್ರೆಸ್ನ ಹಿರಿಯ ಶಾಸಕರು ಸೈಲೆಂಟ್ ಆಗಿದ್ರೆ, ಇತ್ತ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಆಪ್ತ ಸಚಿವರು ಸಾಧನಾ ಸಮಾವೇಶದಲ್ಲಿ ಬ್ಯುಸಿಯಾಗಿದ್ದಾರೆ. ಇಂದು ಗೃಹ ಸಚಿವರು ಸಿದ್ಧತಾ ಕಾರ್ಯವನ್ನ ಪರಿಶೀಲನೆ ಕೂಡ ಮಾಡಿದ್ದಾರೆ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮೇ 30, 20ಕ್ಕೆ ನಮ್ಮ ಸರ್ಕಾರ ಬಂದು 3 ವರ್ಷಗಳು ಕಳೆಯುತ್ತೆ. ಅದು ಕೂಡ ಒಂದು ರೀತಿಯಲ್ಲಿ ನಾವು 3 ವರ್ಷದಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ ರಾಜ್ಯದಲ್ಲಿ ಜನತೆಗೆ ಕೊಟ್ಟಿದ್ದೇವೆ. ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಏನು ತಿಳಿಸಿದ್ದು ಅದೇ ರೀತಿ ನಾವು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಅದನ್ನು ಕೂಡ ನಾವು ಜನಸಮುದಾಯಕ್ಕೆ, ಇಡೀ ರಾಜ್ಯಕ್ಕೆ ತಿಳಿಸಬೇಕು ಅಂತಕ್ಕಂಥ ಉದ್ದೇಶ ಕೂಡ ಇದೆ. ಕಾದು ಕಾದು ಸಾಕಾಯ್ತು, ಗೊಂದಲ ಕ್ಲಿಯರ್ ಮಾಡಿ. ಒಂದ್ ಕಡೆಗೆ ಸಿದ್ದರಾಮಯ್ಯ ಸಿಎಂ ಕುರ್ಚಿ ಉಳಿಯಿತು ಅಂತ ಖುಷಿಯಲ್ಲಿದ್ರೆ, ಡಿಕೆಶಿ ಹೈಕಮಾಂಡ್ ಮೇಲೆ ಭಾರ ಹಾಕಿ ಕುಳಿತಿದ್ದಾರೆ. ಆದರೆ ಈ ನಡುವೆ ನಾವು ಮಂತ್ರಿಯಾಗಬೇಕೆಂದು ಕನಸು ಕಂಡಿದ್ದ ಶಾಸಕರ ಸ್ಥಿತಿಯೇ ಡೋಲಾಯಮಾನವಾಗಿದೆ. ಈಗ ಪಂಚರಾಜ್ಯಗಳ ಚುನಾವಣೆ ಮುಗಿದು ಹೋಗಿದೆ. ಮುಂದೆ ರಾಜ್ಯಸಭೆ, ಎಂಎಲ್ಸಿ ಚುನಾವಣೆ ಇದೆ. ಯಾವಾಗಪ್ಪ ಸಂಪುಟ ಪುನರಚನೆ ಅಂತ ಚಾತಕ ಪಕ್ಷಿಗಳಾಗಿದ್ದಾರೆ. ಸಿದ್ದರಾಮಯ್ಯ ಡಿಕೆಶಿ ಏನೋ ಕುರ್ಚಿ ಫೈಟ್ ನಲ್ಲಿ ಸ್ವಲ್ಪ ವೇಗ ಕಡಿಮೆ ಮಾಡಿದ್ದಾರೆ. ಆದರೆ ಹೈಕಮಾಂಡ್ ಕೊಟ್ಟ ಶಿಗ್ಗಾಂವಿ ಮತ್ತು ಬಾಗಲಕೋಟೆ ಟಾಸ್ಕ್ ಕಂಪ್ಲೀಟ್ ಮಾಡಿರುವ ಸಚಿವ ಸತೀಶ್ ಸುಮ್ಮನಿರಲು ಸಾಧ್ಯವೇ? ಕೆಪಿಸಿಸಿ ಪಟ್ಟದ ಮೇಲೆ ಗುರಿಟ್ಟಿರುವ ಸತೀಶ್ ಗುರಿ ಸಿಎಂ ಚೇರ್ ಮೇಲಿದ್ದು ಇನ್ನು ಎಷ್ಟು ದಿನ ಕಾಯೋದು? ಹೈಕಮಾಂಡ್ ಇನ್ನು ನಮ್ಮ ಕಡೆ ನೋಡಲೇಬೇಕು. ಅತಿ ಶೀಘ್ರ ಗೊಂದಲಗಳಿಗೆ ತೆರೆಯನ್ನ ಎಳೆಯಲೇಬೇಕು. ಪಕ್ಷಕ್ಕಾಗಿ ಶ್ರಮಪಟ್ಟವರಿಗೆ ಕೂಲಿ ಸಿಗಲೇಬೇಕು ಎಂದಿದ್ದಾರೆ. ನಮ್ ಮುಚ್ಕೊಂಡು ಬಾಗಲಕೋಟೆಯಲ್ಲಿ ಇತ್ತು, ಅಷ್ಟು ಗೋಲ್ ಆಡಿದ್ವಿ, ಗೆಲ್ಲಿಸಿದ್ವಿ, ಬಂದಿವಿ. ಇದು ನಮ್ ಕೈಗಿಲ್ರಲ್ಲ. ಇದು ಡೆಲ್ಲಿ ಅವರ ಅಂಗಳದಲ್ಲಿದೆ. ಅವ್ರು ಯಾವ ಡೇಟ್ ಹೇಳ್ತಾರ ನೋಡ್ಬೇಕು. 15 ಅಂತಾರೆ, 10 ಅಂತಾರೆ, ಯಾವ್ದು ಗೊತ್ತಿಲ್ಲ. ಕರೀಲೇಬೇಕಲ್ಲ, ಬ್ರೇಕ್ ಹಾಕಲೇಬೇಕು, ಕರೀಲೇಬೇಕು. ಅದಕ್ಕೊಂದು ಏನು ಇತ್ಯರ್ಥ ಮಾಡಲೇಬೇಕು. ಎಲ್ಲಾದ್ರೂ ರಿಕ್ವೆಸ್ಟ್, ಎಲ್ಲಾದ್ರೂ ಡಿಮಾಂಡ್ ಅದೇ ಇದೆಲ್ಲ. ಎಲ್ಲಾರು ಹೇಳಿಕೆ ಅದೇ ರೀತಿ ಇದೆ. ಶಾಸಕರಿಗೆ ಅವರೇ ಹೇಳಲ್ಲ, ಮೊನ್ನೆ ಹೇಳಾರ ಬೇಗ ಮಾಡ್ಕೊಂತ ಸ್ವಂತ ಅಧ್ಯಕ್ಷ ಹೇಳಿದ್ದಾರೆ. ಸೊ ಎಲ್ಲರೂ ಅದೇ ಹೇಳಿದ್ದಾರೆ. ಆಗಬೇಕಲ್ಲ, ಮತ್ತೆ 2 ದಿವಸ ಕೂಡ ಮೇ ರಾಜಕೀಯ ಕ್ರಾಂತಿಗೆ ನಿಗದಿ ಮಾಡಿದಂತಹ 3 ಮುಹೂರ್ತಗಳ ಪೈಕಿ ಒಂದರ ಆಯಸ್ಸು ಮುಗಿದು ಹೋಗಿದೆ. ಮೇ 10ರ ಒಳಗೆ ಕೇರಳಕ್ಕೆ ಸಿಎಂ ನೇಮಿಸಲು ಮುಂದಾಗಿರುವಂತಹ ಹೈಕಮಾಂಡ್ ಮೇ 15ರ ಬಳಿಕ ಸಿದ್ದರಾಮಯ್ಯ ಡಿಕೆಶಿಯನ್ನ ದೆಹಲಿಗೆ ಬರುವಂತೆ ಬುಲಾವ್ ನೀಡುವಂತಹ ಸಾಧ್ಯತೆ ಕೂಡ ಇದೆ. ಇನ್ನೆರಡು ಡೇಟ್ಗಳಲ್ಲಾದರೂ ಕೂಡ ಕುರ್ಚಿ ಫೈಟ್ಗೆ ಸೇಫ್ ಮೂಡಲಿದ್ದಾರೆ. ಅಧಿಕಾರ ಹಂಚಿಕೆ ಸಮರ ಮುಗಿದೇ ಹೋಯಿತು ಅನ್ನುವಂತೆ ನಿರಾಳರಾಗಿದ್ದು ಮುಖ್ಯಮಂತ್ರಿಗಳ ಮನದಾಳದ ಗುಟ್ಟೇನು ಈ ವರದಿನ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನಕ್ಕೆ ಬಿತ್ತ ತೆರೆ. ಬೈ ಎಲೆಕ್ಷನ್ ರಿಸಲ್ಟ್ ಬಳಿಕ ಸಿದ್ದರಾಮಯ್ಯ ಕೂಲ್. ನಿನ್ನೆ ಹೊರಬಿದ್ದ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಫಲಿತಾಂಶ ಕಾಂಗ್ರೆಸ್ ಸರ್ಕಾರದ ವಿಶ್ವಾಸವನ್ನು ಹೆಚ್ಚಿಸಿದೆ. ಮಹೇಶ್ ಮೇಟಿ ಮತ್ತು ಸಮರ್ಥ ಶಾಮನೂರು ಬಿಜೆಪಿ ಅಭ್ಯರ್ಥಿಗಳ ವಿರುದ್ಧ ಗೆದ್ದು ಬಿಗಿದ್ದು ಸಿಎಂ ಸಿದ್ದರಾಮಯ್ಯಗೆ ಹೊಸ ಹುಮ್ಮಸ್ಸು ತೋರಿದಂತಿದೆ. ಕುರ್ಚಿ ಕದನ ಮುಗಿದೇ ಹೋಯಿತು ಅನ್ನುವಷ್ಟು ಸಿಎಂ ಖುಷಿಯಾಗಿದ್ದಾರೆ ಎನ್ನಲಾಗ್ತಾ ಇದೆ. ಹೌದು,
ದಾವಣಗೆರೆ ಬಾಗಲಕೋಟೆಯ ಬೈ ಎಲೆಕ್ಷನ್ ಫಲಿತಾಂಶ ಸಿಎಂ ಸಿದ್ದರಾಮಯ್ಯನವರ ಕುರ್ಚಿ ಅಲ್ಲಾಡಿಸಲಿದೆ ಅನ್ನೋ ಚರ್ಚೆ ಕೂಡ ಜೋರಾಗಿತ್ತು. ಮೇ 4 ಮತ್ತು ಮೇ 15, ಮೇ 20ರ 3 ಡೆಡ್ಲೈನ್ಗಳ ಜೋರು ಗುಲ್ಲೆಬ್ಬಿತ್ತು. ಈ ನಡುವೆ ಕಾಂಗ್ರೆಸ್ನ ಹಿರಿಯ ಶಾಸಕರು ಸಂಪುಟ ವಿಸ್ತರಣೆ ಮಾಡಿ ನಮ್ಮನ್ನ ಮಂತ್ರಿ ಮಾಡಿ ಅಂತ ದೆಹಲಿಗೂ ಕೂಡ ಹೋಗಿ ಬಂದಿದ್ರು. ಆದರೆ 2 ಕ್ಷೇತ್ರಗಳ ಫಲಿತಾಂಶ ಹೊರಬೀಳ್ತಾ ಇದ್ದಂತೆ ಮತ್ತೆ ದೆಹಲಿಗೆ ಹೋಗ್ತೇವೆ ಎಂದಿದ್ದ ಶಾಸಕರು ಯಾಕೋ ಏನೋ ಸೈಲೆಂಟ್ ಆಗಿಬಿಟ್ರು. ಅತ್ತ ಕಾಂಗ್ರೆಸ್ನ ಹಿರಿಯ ಶಾಸಕರು ಸೈಲೆಂಟ್ ಆಗಿದ್ರೆ, ಇತ್ತ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಆಪ್ತ ಸಚಿವರು ಸಾಧನಾ ಸಮಾವೇಶದಲ್ಲಿ ಬ್ಯುಸಿಯಾಗಿದ್ದಾರೆ. ಇಂದು ಗೃಹ ಸಚಿವರು ಸಿದ್ಧತಾ ಕಾರ್ಯವನ್ನ ಪರಿಶೀಲನೆ ಕೂಡ ಮಾಡಿದ್ದಾರೆ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮೇ 30-20ಕ್ಕೆ ನಮ್ಮ ಸರ್ಕಾರ ಬಂದು 3 ವರ್ಷಗಳು ಕಳೆಯುತ್ತೆ. ಅದು ಕೂಡ ಒಂದು ರೀತಿಯಲ್ಲಿ ನಾವು 3 ವರ್ಷದಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ರಾಜ್ಯದಲ್ಲಿ ಜನತೆಗೆ ಕೊಟ್ಟಿದ್ದೇವೆ, ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಏನು ತಿಳಿಸಿದ್ದು ಅದೇ ರೀತಿ ನಾವು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಅದನ್ನು ಕೂಡ ನಾವು ಜನಸಮುದಾಯಕ್ಕೆ ಇಡೀ ರಾಜ್ಯಕ್ಕೆ ತಿಳಿಸಬೇಕು ಅಂತಕ್ಕಂಥ ಉದ್ದೇಶ ಕೂಡ ಇದೆ. ಕಾದು ಕಾದು ಸಾಕಾಯ್ತು, ಗೊಂದಲ ಕ್ಲಿಯರ್ ಮಾಡಿ. ಒಂದ್ ಕಡೆಗೆ ಸಿದ್ದರಾಮಯ್ಯ ಸಿಎಂ ಕುರ್ಚಿ ಉಳಿಯಿತು ಅಂತ ಖುಷಿಯಲ್ಲಿದ್ರೆ, ಡಿಕೆಶಿ ಹೈಕಮಾಂಡ್ ಮೇಲೆ ಭಾರ ಹಾಕಿ ಕುಳಿತಿದ್ದಾರೆ. ಆದರೆ ಈ ನಡುವೆ ನಾವು ಮಂತ್ರಿಯಾಗಬೇಕೆಂದು ಕನಸು ಕಂಡಿದ್ದ ಶಾಸಕರ ಸ್ಥಿತಿಯೇ ಡೋಲಾಯಮಾನವಾಗಿದೆ. ಈಗ ಪಂಚರಾಜ್ಯಗಳ ಚುನಾವಣೆ ಮುಗಿದು ಹೋಗಿದೆ. ಮುಂದೆ ರಾಜ್ಯಸಭೆ, ಎಂಎಲ್ಸಿ ಚುನಾವಣೆ ಇದೆ. ಯಾವಾಗಪ್ಪ ಸಂಪುಟ ಪುನರಚನೆ ಅಂತ ಚಾತಕ ಪಕ್ಷಿಗಳಾಗಿದ್ದಾರೆ. ಸಿದ್ದರಾಮಯ್ಯ ಡಿಕೆಶಿ ಏನೋ ಕುರ್ಚಿ ಫೈಟ್ ನಲ್ಲಿ ಸ್ವಲ್ಪ ವೇಗ ಕಡಿಮೆ ಮಾಡಿದ್ದಾರೆ. ಆದರೆ ಹೈಕಮಾಂಡ್ ಕೊಟ್ಟ ಶಿಗ್ಗಾವಿ ಮತ್ತು ಬಾಗಲಕೋಟೆ ಟಾಸ್ಕ್ ಕಂಪ್ಲೀಟ್ ಮಾಡಿರುವ ಸಚಿವ ಸತೀಶ್ ಸುಮ್ಮನಿರಲು ಸಾಧ್ಯವೇ? ಕೆಪಿಸಿಸಿ ಪಟ್ಟದ ಮೇಲೆ ಗುರಿಟ್ಟಿರುವ ಸತೀಶ್ ಗುರಿ ಸಿಎಂ ಚೇರ್ ಮೇಲಿದ್ದು ಇನ್ನು ಎಷ್ಟು ದಿನ ಕಾಯೋದು? ಹೈಕಮಾಂಡ್ ಇನ್ನು ನಮ್ಮ ಕಡೆ ನೋಡಲೇಬೇಕು. ಅತಿ ಶೀಘ್ರ ಗೊಂದಲಗಳಿಗೆ ತೆರೆಯನ್ನ ಎಳೆಯಲೇಬೇಕು. ಪಕ್ಷಕ್ಕಾಗಿ ಶ್ರಮಪಟ್ಟವರಿಗೆ ಕೂಲಿ ಸಿಗಲೇಬೇಕು ಎಂದಿದ್ದಾರೆ. ನಮ್ಮ ಮುಗಿಸ್ಕೊಂಡು ಬಾಗಲಕೋಟೆಯಲ್ಲಿ ಇತ್ತು, ಅಷ್ಟು ಗೋಲ್ ಆಡಿದ್ವಿ, ಗೆಲ್ಲಿಸಿದ್ವಿ, ಬಂದಿವಿ. ಇದು ನಮ್ಮ ಕೈಗಿಲ್ರಲ್ಲ. ಇದು ಡೆಲ್ಲಿ ಅವರ ಅಂಗಳದಲ್ಲಿದೆ. ಅವ್ರು ಯಾವ ಡೇಟ್ ಹೇಳ್ತಾರೋ ನೋಡ್ಬೇಕು. 15 ಅಂತಾರೋ 10 ಅಂತಾರೆ, ಯಾವ್ದು ಗೊತ್ತಿಲ್ಲ. ಕರೀಲೇಬೇಕಲ್ಲ, ಬ್ರೇಕ್ ಹಾಕಲೇಬೇಕು, ಕರೀಲೇಬೇಕು. ಅದಕ್ಕೊಂದೇನು ಇತ್ಯರ್ಥ ಮಾಡಲೇಬೇಕು. ಎಲ್ಲಾದ್ರೂ ರಿಕ್ವೆಸ್ಟ್, ಎಲ್ಲಾದ್ರೂ ಡಿಮಾಂಡ್ ಅದೇ ಇದಲ್ಲ. ಎಲ್ಲಾರು ಹೇಳಿಕೆ ಅದೇ ರೀತಿ ಇದೆ. ಸಂತಕರಿಗೆ ಅವರೇ ಹೇಳ್ಯಾರಲ್ಲ, ಮೊನ್ನೆ ಹೇಳ್ಯಾರ ಬೇಗ ಮಾಡ್ಕೊಂತ ಸ್ವಂತ ಅಧ್ಯಕ್ಷ ಹೇಳಿದ್ದಾರೆ. ಸೊ ಎಲ್ಲರೂ ಅದನ್ನೇ ಹೇಳಿದ್ದಾರೆ. ಆಗಬೇಕಲ್ಲ, ಮತ್ತೆ 2 ದಿವಸ ಕೊಡೋದು. ಮೇ ರಾಜಕೀಯ ಕ್ರಾಂತಿಗೆ ನಿಗದಿ ಮಾಡಿದಂತಹ 3 ಮುಹೂರ್ತಗಳ ಪೈಕಿ 1ರ ಆಯಸ್ಸು ಮುಗಿದು ಹೋಗಿದೆ. ಮೇ 10ರ ಒಳಗೆ ಕೇರಳಕ್ಕೆ ಸಿಎಂ ನೇಮಿಸಲು ಮುಂದಾಗಿರುವಂತಹ ಹೈಕಮಾಂಡ್ ಮೇ 15ರ ಬಳಿಕ ಸಿದ್ದರಾಮಯ್ಯ ಡಿಕೆಶಿಯನ್ನ ದೆಹಲಿಗೆ ಬರುವಂತೆ ಬುಲಾವ್ ನೀಡುವಂತಹ ಸಾಧ್ಯತೆ ಕೂಡ ಇದೆ. ಇನ್ನೆರಡು ಡೇಟ್ಗಳಲ್ಲಾದರೂ ಕೂಡ ಕುರ್ಚಿ ಫೈಟ್ಗೆ ಎಲ್ಲಾದ್ರೂ ರಿಕ್ವೆಸ್ಟ್, ಎಲ್ಲಾದ್ರೂ ಡಿಮಾಂಡ್ ಅದೇ ಇದಲ್ಲ. ಎಲ್ಲಾರು ಹೇಳಿಕೆ ಅದೇ ರೀತಿ ಇದೆ. ಸಂತಕರಿಗೆ ಅವರೇ ಹೇಳ್ಯಾರಲ್ಲ, ಮೊನ್ನೆ ಹೇಳ್ಯಾರ ಬೇಗ ಮಾಡ್ಕೊಂತ ಸ್ವಂತ ಅಧ್ಯಕ್ಷ ಹೇಳಿದ್ದಾರೆ. ಸೊ ಎಲ್ಲರೂ ಅದನ್ನೇ ಹೇಳಿದ್ದಾರೆ. ಆಗಬೇಕಲ್ಲ, ಮತ್ತೆ 2 ದಿವಸ ಕೊಡೋದು. ಮೇ ರಾಜಕೀಯ ಕ್ರಾಂತಿಗೆ ನಿಗದಿ ಮಾಡಿದಂತಹ 3 ಮುಹೂರ್ತಗಳ ಪೈಕಿ 1ರ ಆಯಸ್ಸು ಮುಗಿದು ಹೋಗಿದೆ. ಮೇ 10ರ ಒಳಗೆ ಕೇರಳಕ್ಕೆ ಸಿಎಂ ನೇಮಿಸಲು ಮುಂದಾಗಿರುವಂತಹ ಹೈಕಮಾಂಡ್ ಮೇ 15ರ ಬಳಿಕ ಸಿದ್ದರಾಮಯ್ಯ ಡಿಕೆಶಿಯನ್ನ ದೆಹಲಿಗೆ ಬರುವಂತೆ ಬುಲಾವ್ ನೀಡುವಂತಹ ಸಾಧ್ಯತೆ ಕೂಡ ಇದೆ. ಇನ್ನೆರಡು ಡೇಟ್ಗಳಲ್ಲಾದರೂ ಕೂಡ ಕುರ್ಚಿ ಫೈಟ್ಗೆ